ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವಿಡಿಯೋದಾಗ ಬೆಳಗ್ಗೆನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ. ಬೆಳಗ್ಗೆ ನೋಡ್ರಿ ನಮ್ಮ ಬೇಬಿಯಿಂದ ಮನ್ಕೊಂಡೈತಿ. ಈಗ ಜಸ್ಟ್ ಎದ್ದಾನು. ಇವತ್ತು ತಂಡಿತ್ತು, ಸೊ ಅದ್ರ ಸಲುವಾಗಿ ಸ್ವೆಟರ್ ಹಾಕ್ಕೊಂಡಿದ್ನಿ. ಸ್ನಾನ ಎಲ್ಲ ಆದ್ಮ್ಯಾಗ ನೋಡ್ರಿ, ಇಲ್ಲಿ ನಂದು ಇವತ್ತು ಸೆಕೆಂಡ್ ಡೇ ಸಾಯಿಬಾಬಾನ ಪೂಜೆ ಮಾಡೀನಿ. ನಿನ್ನೆ ಒಂದು ದೀಪನ ಮಾಡಿದ್ನಿ, ಇವತ್ತು 2 ದೀಪ ಮಾಡ್ಕೊಂಡೀನಿ ಗೋಧಿ ಹಿಟ್ಟಿಂದ. ದೀಪ ಕೂಡ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ಅದಾದ್ಮ್ಯಾಗ ನಮ್ಮ ಬೇಬಿನ ರೆಡಿ ಮಾಡಿ ಈ ರೀತಿ ಆಟ ಆಡ್ಸತ್ತಿದ್ನಿ. ಕೂಡ ಸ್ವಲ್ಪ ಆಟ ಆಡಿ ಆಮೇಲೆ ಫೀಡ್ ಮಾಡಿಸಿ ಅವನ್ನ ಮಲಗಿಸ್ಬೇಕಂತ ಹೇಳಿ ಮಾಡೀನಿ. ಏನೇನು ಮಾಡ್ಕೋ ಟೈಮ್ ಕೂಡ ಆಗೈತೆ ಒಂದು ನಿದ್ದೆ ಮಾಡೋ ಟೈಮ. ಇಲ್ಲಿ ನೋಡ್ರಿ ನಿದ್ದೆ ಮಾಡಾಕ್ತಾನು ಯಾವ ರೀತಿ ಅಂಥೇಳಿ. ಅದಾದ್ಮ್ಯಾಗ ಇವತ್ತು ಹಾಗಲಕಾಯಿ ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ಮಾಡೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡ್ತಾರೆ ಅಂಥೇಳಿ ಈ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇಲ್ಲಿ ನೋಡ್ರಿ, ಒಂದು ಕಡಾಯಿಗೆ ಒಳಗೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು. ಅದಾದ್ಮ್ಯಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋರಿ. ನೆಕ್ಸ್ಟ್ ಕ್ರಷ್ ಮಾಡಿದಂಥ ಬೆಳ್ಳುಳ್ಳಿ ಜಾಸ್ತಿ ಜಜ್ಕೊಳಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಕ್ರಷ್ ಅಷ್ಟೇ ಮಾಡ್ಕೋರಿ. ಟೇಸ್ಟೇ ಚಲೋ ಬರ್ತೈತಿ. ಇಲ್ಲಿ ನೋಡ್ರಿ, ಕಟ್ ಮಾಡಿ ತೊಳೆದ ಇಟ್ಕೊಂಡಂಥ ಹಾಗಲಕಾಯಿನ ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ಭಾಳ ಸೀದ್ ಹೋಗೋಂಗೆ ಇದು ಮಾಡಬೇಡ್ರಿ, ಅಂದ್ರೆ ಹೊತ್ತುವಂಗೆ. ಅದಾದ್ಮೇಲೆ ಅದ್ರೊಳಗೆ ಹಾಗಲಕಾಯಿ ಹೋಳುಗಳನ್ನು ಈ ರೀತಿ ಹಾಕ್ಕೋಬೇಕು ನೋಡ್ರಿ. ಇವು ಜವಾರಿ ಹಾಗಲಕಾಯಿ ಇದಾವ್ರಿ, ಅಂದ್ರೆ ಯೆಲ್ಲೋ ಕಲರ್ದ್ರೊಳಗೆ ಹಾಗಲಕಾಯಿ ಬರ್ತಾವೆ. ಆ ಹಾಗಲಕಾಯಿ ಅಲ್ಲಿವ ಆರ್ಗ್ಯಾನಿಕ್, ಏನೋ ಔಷಧಿನ ಹಾಕ್ಲಾರ್ದ ಬೆಳೆದ ಹಾಗಲಕಾಯಿ ಇವ. ಅದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಆಮೇಲೆ 1 ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಂಡೀನಿ. ನಾನು ಕೂಡ ಈ ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ಖಾರ ಜಾಸ್ತಿ ಹಾಕ್ಕೊಂಡಿಲ್ಲ, ಜಸ್ಟ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಇಲ್ಲಿ ನಾನು ಸ್ವಲ್ಪ ತೊಗರಿಬೇಳೆನ ನೆನೆಸಿ ಇಟ್ಕೊಂಡಿದ್ನಿ. ಅದನ್ನು ನೀರು ಸಮೇತ ಇದೇ ರೀತಿ ಹಾಕ್ಕೋಬೇಕು. ಯಾಕಂದ್ರೆ ಇದನ್ನು ಸ್ವಲ್ಪ ಲೈಟಾಗಿ ಗ್ರೇವಿ ಜೊತೆ ಮಾಡ್ಕೋಬೇಕು ನೋಡ್ರಿ. ಬೇಳೆ ಇರೋದ್ರಿಂದ ಟೇಸ್ಟೇ ಚೆನ್ನಾಗಿ ಬರ್ತೈತಿ. ಮತ್ತು ಹಾಗಲಕಾಯಿ ಸ್ವಲ್ಪನೂ ಕಹಿ ಆಗಂಗಿಲ್ಲ. ಇದಕ್ಕೆ 2 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅದಾವು. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವ ಅಂಥೇಳಿ ಬರ್ರಿ. ಇಲ್ಲಿ ನೋಡ್ರಿ, ಬೇಳೆ ಕುದಿಯಬೇಕಂಥೇಳಿ ಸ್ವಲ್ಪ ಒಂದು ಅರ್ಧ ಬಾಟ್ಲ್ ಆಗೋಷ್ಟು ನೀರು ಹಾಕ್ಕೊಂಡೀನಿ. ಇದನ್ನು ಒಂದು 2-3 ನಿಮಿಷ ಕುದಿಸ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಬೇಳೆ ಹಂಗೆ ಹಾಗಲಕಾಯಿ ಹೋಳು ಕೂಡ ಕುದಿಬೇಕು, ಅದರ ಸಲುವಾಗಿ. ಈಗ ನೋಡ್ರಿ ಯಾವ ರೀತಿ ಕುದಿಯಾಕತ್ತೇವೆ ಅಂತ ಹೇಳಿ. ಈಗ ನೆಕ್ಸ್ಟ್ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ, ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲನ ಇದಕ್ಕೆ ಹಾಕ್ಕೋಬೇಕು. ಇಲ್ಲಿ ಬೆಲ್ಲ ಹಾಕ್ಕೊಳತ್ತೀನಿ ನೋಡ್ರಿ. ಬೆಲ್ಲ ಹಾಕೋದ್ರಿಂದ ಹಾಗಲಕಾಯಿ, ಕಹಿ ಇರೋ ಹಾಗಲಕಾಯಿ ರುಚಿ ಟೇಸ್ಟ್ ಚೇಂಜ್ ಆಗುತ್ತೆ, ಅದ್ರ ಸಲುವಾಗಿ ಬೆಲ್ಲ ಹಾಕ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಹುಣಸೆ ಹಣ್ಣಿನ ರಸ, ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವುದಂದ್ರೆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಟೇಸ್ಟ್ ಅಂತೂ ಸಖತ್ತಾಗಿ ಬರ್ತೈತಿ. ಸ್ವಲ್ಪ ಅಂದ್ರೆ ಸ್ವಲ್ಪನೂ ಕಹಿ ಅನ್ಸೋಂಗಿಲ್ಲ. ಮತ್ತು ಬೇಳೆ ಹಾಕಿರೋದ್ರಿಂದ ಬೇಳೆ ಕಹಿನ ಎಲ್ಲ ಕನ್ಸ್ಯೂಮ್ ಮಾಡ್ಕೊಂಡಿರ್ತೈತಿ. ಟೇಸ್ಟೇ ಚಲೋ ಬರ್ತೈತಿ. ಇದನ್ನು ಈ ರೀತಿ ಕ್ಲೀನಾಗಿ ಹಿಂಡಿ ಹಾಕ್ರಿ, ಯಾಕಂದ್ರೆ ಹುಳಿ, ಖಾರ, ಉಪ್ಪು ಎಲ್ಲ ಇದ್ರೆ ಟೇಸ್ಟೇ ಚೆನ್ನಾಗಿ ಬರ್ತೈತಿ ನೋಡ್ರಿ. ಆಯ್ತು ನೋಡ್ರಿ, ಇದು ಹಾಗಲಕಾಯಿ ಪಲ್ಯ ನಮ್ಮದು ರೆಡಿ ಆಯಿತು. ಆಮೇಲೆ ನೋಡ್ರಿ, ಇವತ್ತು ನಂದು ಸೆಕೆಂಡ್ ಡೇ ಸಾಯಿಬಾಬಾ ಪೂಜೆ ಮಾಡ್ಕೊಂಡೀನಿ ನಾನು ಇವತ್ತು. ನಿನ್ನೆ ಒಂದು ದೀಪನ ಬೆಳಗಿದ್ನಿ, ಇವತ್ತು 2 ದೀಪನ ರೆಡಿ ಮಾಡ್ಕೊಂಡೀನಿ. ನಾವು ದೀಪ ಬೆಳಗುವಾಗ ಫಸ್ಟ್ ದೀಪ ಏನು ಮಾಡಿರ್ತೀವಿ ನೋಡ್ರಿ, ಮೊದಲನೇ ದಿನ ಆ ದೀಪನ ಆಕಳಿಗೆ ಅಥವಾ ಹರಿ ನೀರೊಳಗೆ ಅಥವಾ ಮಣ್ಣೊಳಗೆ ಈ ರೀತಿ ಅದನ್ನು ಒಂದು ಪ್ರಾಣಿ ಪಕ್ಷಿಗಳು ತಿನ್ನೋ ಜಾಗದೊಳಗೆ ಈ ರೀತಿ ಎಲ್ಲಾದರೂ ಒಂದು ಕಡೆ ಆ ದೀಪನ ಇಟ್ಟು ಬಿಡ್ಬೇಕು ನೋಡ್ರಿ. ವೇಸ್ಟ್ ಮಾಡೋಂಗಿಲ್ಲ ಅದನ್ನು. ಅದು ಮರುದಿನ ಮತ್ತೆ 2 ಹೊಸ ದೀಪಗಳನ್ನು ಬೆಳಗಿಸ್ಬೇಕು. ಇದೇ ರೀತಿ 9 ದಿನ 9 ದೀಪಗಳನ್ನು ಬೆಳಗಿಸ್ಬೇಕು. ಈ ರೀತಿ 9 ದೀಪಗಳನ್ನು ಬೆಳಗಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು, ಅಂದ್ರೆ ನಮ್ಗೆ ಜಾಬ್ ಇಲ್ವಾ, ಮನೆ ಇಲ್ವಾ, ಈ ರೀತಿ ಏನೇನು ಪ್ರಾಬ್ಲಮ್ ಇರ್ತಾವಲ್ಲ ನಮ್ಗೆ, ಅವೆಲ್ಲ ಸಾಲ್ವ್ ಆಗಿ ನಾವು ಬೇಡಿದ್ದು ನೆರವೇರೇ ಇರುತ್ತೆ. ಅದಕ್ಕೆ ನಾನು ಸಾಕ್ಷಿ ನೋಡ್ರಿ. ನನ್ನ ಮಗು ವಿಚಾರದೊಳಗೆ ಇದು ನಿಜ ಆಗೈತಿ. ಹಂಗಂತ ನಾನು ಇದು 2ನೇ ಸಲ ಈ ವ್ರತ ಮಾಡತ್ತೀನಿ. ನೀವು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡೆ ಈ ವ್ರತ ಮಾಡೋದ್ರಿಂದ ಇದು ಖಂಡಿತ ಕೈಗೂಡ್ತೈತಿ. ಈಗ ನೋಡ್ರಿ, ಹಾಗಲಕಾಯಿ ಪಲ್ಯ ರೆಡಿ ಇತ್ತು. ಊಟ ಕೂಡ ಮಾಡಬೇಕು. ಇದು ಹಾಗಲಕಾಯಿ ಪಲ್ಯ ರೊಟ್ಟಿ, ಚಪಾತಿ, ರೈಸ್ ಜೊತೆ ಇದರ ಸಾಂಬಾರು ಸಖತ್ ಟೇಸ್ಟ್ ಇರ್ತೈತಿ. ನೀವು ಒಂದ್ಸಲ ಈ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳ್ರಿ, ಹಾಗಲಕಾಯಿ ಪಲ್ಯನ ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಹೇಳಿ ಹೇಳ್ರಿ.
ನೀವು ಕೂಡ ಈ ಸಾಯಿಬಾಬಾ ಸಂಕಲ್ಪ ಪೂಜೆನ ಮಾಡ್ಕೋರಿ. ಥ್ಯಾಂಕ್ ಯು.